ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮಲ್ಲಿಗೆ ಎಲ್ಲರೂ ಹೆಂಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿರ್ಬೇಕು ಗೈಸ್. ಇಲ್ಲಿ ನೋಡಿ, ಸೊ ಇವತ್ತು ಏನು ಪ್ಲಾನ್ ಅಂದರೆ, ಇವತ್ತು ಬಂದ್ಬಿಟ್ಟು ಫ್ರೈಡೇ. ಸೊ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಮುರುಘಾ ದೇವಸ್ಥಾನ. ಸೊ ಇಲ್ಲಿ ನೋಡಿ, ನನ್ನ ತಂಗಿ ನಿಮ್ಮನ್ನ ಮೀಟ್ ಮಾಡಬೇಕು ಅಂತಿದ್ದಾಳೆ. ಹಾಯ್, ಸೇ ಹಾಯ್. ಹಾಯ್ ಗೈಸ್, ಈಗ ನಮ್ಮತ್ತೆ ಒಂದು ಕೆಲಸ ಹಿಡಿದ್ದಾರೆ, ಅದನ್ನು ಮಾಡಿಬಿಟ್ಟು ಬರೋಣ. ಸೊ ಗೈಸ್, ಈಗ ನಾನು ಇಲ್ಲಿ ಬಂದಿದ್ದೀನಿ ನೋಡಿ. ಇಲ್ಲೆಲ್ಲ ಸ್ವೀಟ್ ಬಾಕ್ಸಸ್ ಎಲ್ಲ ನಾವು ಅಂದರೆ ನಮ್ಮತ್ತೆ ಮಾಡ್ತಾ ಇರ್ತಾರೆ. ಏನು ಕೆಲಸ ಅಂದರೆ ಗೈಸ್ ಗೊತ್ತಾ ನಿಮಗೆ, ಇದು ಒಂದು ಸ್ವೀಟ್ ಬಾಕ್ಸ್ ಮಾಡ್ತಾರಲ್ಲ. ಈಗ ನಿಮಗೆ ಏನಾದ್ರು ಸ್ವೀಟ್ ಬೇಕಂದರೆ ಸ್ವೀಟ್ ಬಾಕ್ಸ್ ಇದರಲ್ಲೇ ಅಲ್ಲ ಕೊಡೋದು. ಸೊ ಇದನ್ನು ಮಾಡ್ತಾರೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಓಕೆನಾ? ನಂಬರ್ ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡ್ಕೊಳ್ಳಿ ನೀವೇ. ನಂಬರು ಬೇಕಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ 1 kg 1/4 kg ಎಲ್ಲನೂ ಸಿಗುತ್ತೆ ಗೈಸ್. ದಿಸ್ ಈಸ್ 1/2 kg ಗೈಸ್. ಆವಾಗಲೇ ಎತ್ತಿದ್ದು 1/4 kg. ಸೊ ನಾನು ನಿಮಗೆ ಮೇಲೆ ನನ್ನ ತಂಗಿ ಮೃದುಲಾ ಜೊತೆ ಮೀಟ್ ಮಾಡ್ತೀನಿ ಸದ್ಯಕ್ಕೆ. ಬಾಯ್. ಸೊ ಗೈಸ್, ಈಗ ನಾನು ಮತ್ತೆ ಮೇಲೆ ಬಂದುಬಿಟ್ಟಿದ್ದೀನಿ. ಇವಳು ನೋಡಿ, ಬಾಯ್. ಇಲ್ಲಿ ನೋಡಿ, ಇವಳು ಹೆಂಗಿದ್ದಾಳೆ. ಈಗ ಇನ್ನೂ 1.5 years ಗೈಸ್. ಸೊ ಈಗ ನಾವು ಓಡೋಣ. ಹೋಗಿ ಕೆಳಗಡೆ ಇವಳು ಬರ್ಬೇಕಂತ ನೋಡಿ ಗೈಸ್. ಈಗ ಸೊ ಈಗ ನಾವು ಹೋಗ್ತಾಯಿದ್ದೀವಿ ಇವಳನ್ನ ಬಿಟ್ಟು. ಸೊ ನೋಡೋಣ ನೋಡಿ ಗೈ ಏನು ಮಾಡ್ತಾಳೋ. ಸೊ ನಾನು ನಿಮಗೆ ಹಾಫ್ ವೇ ಅಲ್ಲಿ ಮೀಟ್ ಮಾಡ್ತೀನಿ ಅನ್ಸುತ್ತೆ. ಸೊ ಸದ್ಯಕ್ಕೆ ಬಾಯ್ ಗೈಸ್. ಈಗ ನಾನು ಆ್ಯಸ್ ಐ ಸೆಡ್, ನಾನು ನಿಮ್ಮನ್ನ ಮೀಟ್ ಮಾಡಿದ್ದೀನಿ ಹಾಫ್ ಆಫ್ ದ ರೂಟಲ್ಲಿ. ಸೊ ಈಗ ನಾವು ಹೋಗ್ತಾ ಇರೋದು ಹಲ್ಸೂರು. ಹಲ್ಸೂರಿಗೆ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನ ಯಾರಂತ ಅಲ್ಲಿಗೆ ಹೋಗಿ ಗೊತ್ತಿಲ್ಲ, ಅಡ್ರೆಸ್ ಮಾತ್ರ ಗೊತ್ತಿದೆ. ಸೊ ಹಂಗೆ ಹೋಗೋಣ. ಸೊ ನಾನು ನಿಮಗೆ ಐ ಥಿಂಕ್ ಸೊ ಅಲ್ಲಿ ಮೀಟ್ ಮಾಡ್ಬೋದು ಅನ್ಸುತ್ತೆ. ಅಲ್ಲಿ ಏನೇನು ಪ್ರೋಗ್ರಾಮ್ ಎಲ್ಲ ಇದೆಯೋ ಅದನ್ನು ಅಟೆಂಡ್ ಮಾಡಿಬಿಟ್ಟು ನೋಡೋಣ ಹೆಂಗಿರುತ್ತೋ. ಬಾಯ್ ಗೈಸ್. ಈಗ ಬಂದ್ಬಿಟ್ಟಿದ್ದೀವಿ, ಈಗ ದೇವಸ್ಥಾನಕ್ಕೆ ಒಳಗಡೆ ಬಂದಿದ್ದೀವಿ. ಆಲ್ರೆಡಿ ರೀಚ್ ಆಗಿದ್ದೀವಿ ನಾವು. ಸೊ ಈಗ ನೆಕ್ಸ್ಟು ನಿಮಗೆ ದೇವ್ರು ತೋರಿಸ್ತೀನಿ. ದೊಡ್ಡದು ವಿಗ್ರಹ ಇದೆ ಅಂತೆ, ನೋಡೋಣ ಯಾವ ದೇವಸ್ಥಾನ. ಸೊ ಇಲ್ಲಿ ನೋಡಿ, ನಮ್ಮ ಚಿಕ್ಕಮ್ಮ ಅವರಿದ್ದಾರೆ ಇಲ್ಲಿ. ಏನ್ರಿ ಗೈಸ್, ಈಗ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಾವು ಬಂದಿದ್ದೀವಿ, ಇಲ್ಲಿ ಎಂಟ್ರಿನೇ ಗೊತ್ತಾಗ್ತಾ ಇಲ್ಲ ಏನಂತ. ಸೊ ನೋಡೋಣ, ಏನನ್ನ ತೊಗೊಳೋಣ, ಏನನ್ನ ಇಂಟ್ರೆಸ್ಟಿಂಗ್ ಐಟಮ್ ಇದ್ದರೆ. ಸೊ ಈಗ ಇವ್ರನ್ನ ಕೇಳಿದಾಗ ಆ ಸೈಡ್ ಅಂತೆ ಎಂಟ್ರೆನ್ಸು. ಸೊ ನಡೀರಿ ಹೋಗೋಣ. ಸೊ ಇಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ. ಸೊ ನೆಕ್ಸ್ಟು ಏನಂದರೆ ಒಳಗಡೆ ಹೋಗ್ಬಿಟ್ಟು ವಿಗ್ರಹ ತೋರಿಸ್ತೀನಿ. ಬಾಯ್. ಸೊ ಗೈಸ್, ಈಗ ಬಂದುಬಿಟ್ಟಿದ್ದೀನಿ. ಫುಲ್ ಕ್ರೌಡ್ ಇದೆ, ಹೆವಿ ಕ್ರೌಡ್ ಇದೆ ಇವತ್ತು. ಏನೋ ಗೊತ್ತಿಲ್ಲ, ಏನೋ ಸ್ಪೆಷಲ್ ಅನ್ಸುತ್ತೆ ಇವತ್ತು. ಸೊ ಹೆವಿ ಕ್ರೌಡ್ ಇದೆ. ಸೊ ಫಸ್ಟ್ ನೋಡಿ, ಐ ಥಿಂಕ್ ಸೊ ಅಲ್ಲಿ ಮಾತಾಡೋಕ್ಕಾಗಲ್ಲ ಅನ್ಸುತ್ತೆ. ಸೊ ನಾನು ಸೈಲೆಂಟಾಗಿ ಎದ್ಬಿಡ್ತೀನಿ. ನೀವೇ ಎಲ್ಲ ಎಕ್ಸ್ಪ್ಲೋರ್ ಮಾಡಿ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ನೀವೇ ನೋಡಿ. ನೀವು ದರ್ಶನ ಮಾಡ್ಕೊಳ್ಳಿ.
ದರ್ಶನ ಎಲ್ಲ ಆಯಿತು. ಸೊ ಈಗ ನಾವು ನಿಂತಿದ್ದೀವಿ ಈ ದೊಡ್ಡ ಕ್ಯೂ ಅಲ್ಲಿ. ಏನ್ರ ಕ್ಯೂ ಹೇಳಿ, ಪ್ರಸಾದನ ಕ್ಯೂ ಇದು. ಇಲ್ಲಿ ನೋಡಿ, ಅದು ಹಿಂದ್ಗಡೆ ನೋಡಿ ನೀವು, ಅಲ್ಲಿ ತುಂಬ ಇದೆ ಗೈಸ್ ಲೈನ್ ಫುಲ್ಲು. ನಾವೇನೋ ಒಂಚೂರು ಬೇಗ ಬಂದಿದ್ದೀವಿ ಅಂತ ಹಿಂಗೆ ಲೇಟ್ ಆಗಿದ್ರೆ ಅಷ್ಟೇ ಪ್ರಸಾದನ ಆಗೋಗ್ತಾ ಇತ್ತು. ಇನ್ನು ಏನು ನೋಡಿ ಇಲ್ಲಿ ನೀವೇ ನೋಡಿ ಗೈಸ್ ಏನು ಕೊಡ್ತಾರೋ. ಸೊ ನನಗೆ ಗೈಸ್ ಈಗ ಎಲ್ಲ ಆಗಿದೆ, ಎಲ್ಲನೂ ಮುಗಿಸಿದ್ದೀವಿ. ಮತ್ತು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಮನೆಗೆ. ಇಲ್ಲೇ ಇನ್ನೇನು ಒಂದು 2 ಸ್ಟೆಪ್ಸು. ಸೊ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಸದ್ಯಕ್ಕೆ ಟಾಟಾ, ಗುಡ್ ಬೈ ಗೈಸ್. ಇನ್ನೊಂದು ಮರಿಬೇಡಿ, ಲೈಕ್, share and subscribe. Follow to. Bye bye. Meet you in the next video.